ಆಕೆಯ ಮಾತಿನ್ನೂ ಮುಗ್ದಿರಲಿಲ್ಲ. ಅಷ್ಟರಲ್ಲೇ ಬಸ್ ನಿಧಾನವಾಗಿ ಚಲಿಸಲು ಆರಂಭಿಸಿದಾಗ ಪ್ರಭಾಕರ ಅತ್ತ ಧಾವಿಸಿದ. ಬರ್ತೀನಮ್ಮ, ದೇವರು ನಿನಗೆ ಒಳ್ಳೇದು ಮಾಡಲಿ ಎನ್ನುತ್ತಾ ಆಕೆಯು ಅವನ ಹಿಂದೆಯೇ ದಾಪುಗಾಲು ಹಾಕಿದ್ಲು. ಪತ್ರಿಕೆ ಓದುತ್ತಿದ್ದ ವೆಂಕಟೇಶಯ್ಯ ಮಗಳು ಯಾರೊಂದಿಗೋ ಮಾತನಾಡುತ್ತಿರೋದನ್ನು ಗಮನಿಸಿದ್ರು. ಕ್ಲಾಸ್ಮೇಟ್ ಇರಬೇಕು ಎಂದ್ಕೊಂಡು ಅವರತ್ತಲೇ ನೋಡುತ್ತಾ ಕುಳಿತಿದ್ದಾಗ ಅವರು ಹತ್ತಬೇಕಾಗಿದ್ದ ಬಸ್ ಪ್ಲ್ಯಾಟ್ಫಾರ್ಮ್ಗೆ ಬಂದು ನಿಂತ್ಕೊಂತು. ನಿಧಾನ ಮಾಡಿದ್ರೆ ತುಂಬ ದೂರದವರೆಗೆ ನಿಂತ್ಕೊಂಡು ಹೋಗಬೇಕಾಗತ್ತೆ. ಈಗಿನ ನನ್ನ ಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ ಅನಿಸಿದಾಗ ಅತ್ತ ಧಾವಿಸಿ ಬಸ್ನೊಳಗೆ ಹೋಗಿ ಮುಂದಿನ ಸೀಟ್ನಲ್ಲೇ ಕುಳಿತುಕೊಂಡ್ರು. ಪ್ರಭಾಕರ ಹೋದ ದಿಕ್ಕಿನತ್ತಲೇ ನೋಡುತ್ತಾ ನಿಂತ್ಕೊಂಡಿದ್ದ ಇಂದಿರಾಗೆ ಮಗು ಎಂದು 2 ಬಾರಿ ಕೂಗಿದ್ರು. ಅವಳು ತಿರುಗಿ ನೋಡದೇ ಇದ್ದಾಗ ವೆಂಕಟೇಶ್ ಅಯ್ಯನಿಗೆ ರೇಗಿ ಹೋಯಿತು. ಇಂದಿರಾ ಎಂದು ಏರು ಧ್ವನಿಯಲ್ಲಿ ಕೂಗಿದ್ರು. ಅವಳು ತನ್ನತ್ತ ತಿರುಗಿ ನೋಡಿದಾಗ ಬೇಗ ಬಾ ಎನ್ನುವಂತೆ ಕೈ ಸನ್ನೆ ಮಾಡಿ ಕರೆದ್ರು. ಇಂದಿರಾಗೆ ಇಕ್ಕಟ್ಟಿನ ಪರಿಸ್ಥಿತಿ. ಪ್ರಭಾಕರ ಹೋದ ದಿಕ್ಕಿನತ್ತ ನೋಡಿದ್ರೆ ಅವನು ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಇತ್ತ ತಿರುಗಿದರೆ ಹೊರಡುವ ಸೂಚನೆಯಾಗಿ ಬಸ್ನ ಮುಂದಿನ ಲೈಟ್ಗಳು ಹತ್ತಿಕೊಂಡವು. ಬೇರೆ ದಾರಿ ಕಾಣದೆ ಅವಳು ಓಡುತ್ತಾ ಬಂದು ಬಸ್ ಹತ್ತಿದ್ಲು. ರಸ್ತೆಯ ತಿರುವಿನಲ್ಲಿ ಮತ್ತೊಮ್ಮೆ ಬಸ್ ಸ್ಟ್ಯಾಂಡ್ನತ್ತ ನೋಡಿದ್ಲು. ಆದರೆ ಪ್ರಭಾಕರ ಅಲ್ಲೆಲ್ಲೂ ಕಾಣಿಸದೇ ಇದ್ದಾಗ ನಿರಾಶೆಯಾಯಿತು. 2 ವಾರದ ನಂತರ ಕೆಲಸಕ್ಕೆ ಆರ್ಡರ್ ಬಂದಾಗ ಇಂದಿರಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮೊದಲ ಬಾರಿಗೆ ಸರ್ಕಾರಿ ಕೆಲಸ, ಅದು ಬೆಂಗಳೂರಿನಂತಹ ಗಾರ್ಡನ್ ಸಿಟಿಯಲ್ಲಿ. ರ್ಯಾಂಕ್ ಬಂದಿದೆಯಾ? ವೆಂಕಟೇಶಯ್ಯ ನಗುತ್ತಾ ಹೇಳಿದ್ರು. ಸರ್ಕಾರ ನಿನಗೆ ಕೆಲಸ ಕೊಡದೇ ಇದ್ರೆ ಹೇಗೆ? ನನಗೆ ಅವತ್ತೇ ಗೊತ್ತಿತ್ತು, ಖಂಡಿತ ನಿನಗೆ ಈ ಕೆಲಸ ಸಿಗುತ್ತೆ. ಕೈ ತುಂಬ ಸಂಬಳ ತರ್ತೀಯ, ಆಗ ನಮ್ಮ ಸಮಸ್ಯೆಗಳು ಅರ್ಧಕ್ಕರ್ಧ ತಕ್ಷಣ ಪರಿಹಾರವಾಗುತ್ತೆ ಅಂತ. ಅದು ನಿಜ ಆಯಿತು. ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದ್ದು ಇನ್ನೂ ಒಳ್ಳೆಯದಾಯಿತು. ನೀನೇ ಪೆಚ್ಚು ಮುಖ ಹಾಕ್ಕೊಂಡು ನಿನ್ನ ಫ್ರೆಂಡ್ ಮನೆಗೂ ಹೋಗದೆ ವಾಪಸ್ ಬಂದೆ. ನೀವು ಹೇಳಿದ್ದೆಲ್ಲ ಸರಿ ಅಪ್ಪಾಜಿ, ಆದರೆ ನನಗೆ ಈಗ ಇನ್ನೊಂದು ಸಮಸ್ಯೆ ಬೃಹದಾಕಾರವಾಗಿ ಕಾಡ್ತಾ ಇದೆ. ಏನು ಮಾಡೋದು ಅಂತ ತುಂಬ ಯೋಚನೆ ಆಗಿಬಿಟ್ಟಿದೆ. ನನಗೆ ಕೆಲಸ ಸಿಗದೆ ಇದ್ದಿದ್ರೆ ಚೆನ್ನಾಗಿತ್ತೇನೋ ಅನ್ನಿಸ್ತಾ ಇದೆ. ಅದೇನಮ್ಮ ಇಂದ್ರಾ ಹೀಗೆ ಹೇಳ್ತೀಯಾ? ಅವಳ ಮಾತಿಗೆ ವೆಂಕಟೇಶಯ್ಯ ದಿಗ್ಭ್ರಮೆಯಾದರು. ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಚನೆ ಮಾಡಿಸ್ಕೊಂಡು ಬರೋಣ. ಮಧ್ಯಾಹ್ನ ಪಾಯಸದ ಅಡುಗೆ ಮಾಡು. ನಿನಗೆ ಕೆಲಸ ಸಿಕ್ಕಿದ್ದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡ್ರೆ ಈಗ ನೀನು ಬೇರೆ ಏನೋ ರಾಗ ಎಳಿತಾ ಇದೆಯಲ್ಲ. ಅವಳಿಗೆ ಏನು ಹೇಳಬೇಕೋ ತೋಚಲಿಲ್ಲ. ಅವಳ ಮುಖಭಾವ ಕಂಡು ಅವರಿಗೆ ಬೇಸರವಾಯಿತು. ಅವಳ ಮನಸ್ಸಿನಲ್ಲಿ ಏನಿರಬಹುದು ಎಂದು ಯೋಚಿಸಿದಾಗ ಅವಳ ಹತ್ತಿರ ಹೋಗಿ ತಲೆ ಸವರುತ್ತಾ ಹೇಳಿದ್ರು, ಈ ಮನೆಯಲ್ಲಿ ನೀವು ಒಬ್ಬರೇ ಆಗ್ತೀರಾ. ಕಾಯಿಲೆ ಆದರೆ ಲೋಟ ಗಂಜಿ ಮಾಡಿಕೊಡೋದಕ್ಕೂ ಯಾರೂ ಇಲ್ಲ. ಬೆಂಗಳೂರಿಗೆ ಹೋದರೂ ನಿಮ್ಮ ಯೋಚನೆಯಲ್ಲಿ ನನಗೆ ನಿದ್ದೆಯೂ ಬರೋದಿಲ್ಲ. ಕೆಲಸಕ್ಕೆ ಹೋಗ್ಲೋ ಅಥವಾ ಇಲ್ಲೇ ನಿಮ್ಮ ಜೊತೆಯಲ್ಲಿ ಇರಲೋ ಅನ್ನುವ ಸಂದಿಗ್ಧತೆ ಈಗ ನನ್ನನ್ನು ಕಾಡ್ತಾ ಇದೆ. ದಾರಿಯೇ ಕಾಣಿಸ್ತಾ ಇಲ್ಲ ಅಂತ ನೀನು ಯೋಚಿಸ್ತಾ ಇದೆಯಲ್ವಾ? ಅವಳ ತಂದೆ ಎತ್ತಲೇ ಬೆರಗು ನೋಟ ಬೀರಿದ್ಲು. ತನ್ನ ಮನಸ್ಸಿನಲ್ಲಿ ಇರೋದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಿದ್ದೀರಾ ಅನಿಸಿದಾಗ ನಗುತ್ತಾ ಅವರ ಬೆನ್ನಿನ ಮೇಲೆ ಮೃದುವಾಗಿ ಕೈಯಾಡಿಸಿದ್ಲು. ಮನೆಯಲ್ಲೇ ಇರಲಿ ಅನ್ನುವ ಉದ್ದೇಶದಿಂದ ನಿನ್ನನ್ನು ಓದಿಸಲಿಲ್ಲ ಮಗು. ಹೆಣ್ಮಕ್ಳು ಸ್ವಾವಲಂಬಿಯಾಗಬೇಕು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಅದು ದಿನ ಕಳೆದ ಹಾಗೆ ಸರಿ ಹೋಗುತ್ತೆ. ನೀನು ಏನನ್ನು ಯೋಚಿಸಬೇಡ, ಕೆಲಸಕ್ಕೆ ಸೇರ್ಕೋ, ವೆಂಕಟೇಶ್ ಅಯ್ಯನೇ ಹೇಳಿದ್ರು. 1-2 ದಿವಸ ಅಶ್ವಿನಿಯ ಮನೆಯಲ್ಲಿ ಇದ್ದು ಆಮೇಲೆ ಹಾಸ್ಟೆಲ್ಗೆ ಹೋಗ್ತೀಯೋ ಅಥವಾ ನಾನು ನಾಳೆಯೇ ಬೆಂಗಳೂರಿಗೆ ಹೋಗಿ ಹಾಸ್ಟೆಲ್ ಗೊತ್ತು ಮಾಡಿಕೊಂಡು ಬರಲೋ? ಅಶ್ವಿನಿಯ ಮನೆಯಲ್ಲಿರೋದು ಅಷ್ಟು ಚೆನ್ನಾಗಿರೋದಿಲ್ಲ, ಹಾಸ್ಟೆಲ್ನಲ್ಲಿರೋದೇ ಒಳ್ಳೆಯದು. ಇಂದಿರಾ ಅಳಕುತ್ತಾ ಹೇಳಿದ್ಲು. ಯಾಕೋ ನನ್ನ ಮನಸ್ಸು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಒಪ್ತಾ ಇಲ್ಲ. ನಾನಾ ರೀತಿಯಲ್ಲಿ ಅವಳನ್ನು ಸಮಾಧಾನಪಡಿಸಿದ ವೆಂಕಟೇಶಯ್ಯ ಬೆಂಗಳೂರಿಗೆ ಹೊರಟರು. ಮನೆಯಲ್ಲೇ ಒಬ್ಬಳೇ ಆದಾಗ ಅವಳ ಮನಸ್ಸಿನಲ್ಲಿ ಈಗ ನಾನಾ ರೀತಿಯ ಯೋಚನೆಗಳು ಕಾಡಲಾರಂಭಿಸಿದವು. ಓದಲು ಹೊರಟಾಗ ಅಕ್ಕಂದಿರ ಪ್ರತಿಭಟನೆಯಿಂದಾಗಿ ಮುಂದೆ ಹೆಜ್ಜೆ ಇಡಲು ಭಯವಾಗಿತ್ತು. ಅಲ್ಲಿದ್ದ 2 ವರ್ಷವೂ ಮನಸ್ಸಿನ ತುಂಬ ಅಶಾಂತಿಯ ಭಾವನೆಗಳು. ಸಂದರ್ಶನಕ್ಕೆ ಕರೆ ಬಂದಾಗ ದೀಕ್ಷಿತರ ಸಮ್ಮತಿ, ಕೆಲಸ ಸಿಕ್ಕಿದ ಮೇಲೂ ಇನ್ನೊಂದು ಬಗೆಯ ತಾಪತ್ರಯ. ಅಕಸ್ಮಾತ್ ಹಾಸ್ಟೆಲ್ನಲ್ಲಿ ಸ್ಥಳ ಸಿಗದಿದ್ರೆ ಕೆಲಸಕ್ಕೆ ಹೋಗದೆ ಇರೋದೇ ಒಳ್ಳೆಯದು. ಇಲ್ಲೇ ಇದ್ದು ತಂದೆಗೆ ನೆರವಾದಂತಾಗುತ್ತದೆ. ಹುಡುಗನಾಗಿದ್ದರೆ ತೊಂದರೆಯೇ ಇರಲಿಲ್ಲ.
ಮಗ ಓದಲು ನಿರಾಕರಿಸಿದ್ರು ಮನೆಯವರೆಲ್ಲ ಬಲವಂತವಾಗಿ ಕಳುಹಿಸ್ತಿದ್ರು. ಕೆಲಸ ಸಿಕ್ಕಿದಾಗ ಸಂತೋಷ ಪಡ್ತಿದ್ರು. ವಾಸಿಸಲು ಸ್ಥಳ ಸಿಗದಿದ್ದರೂ ಚಿಂತಿಸುವ ಅಗತ್ಯ ಇರ್ತಿರಲಿಲ್ಲ. ಯಾವುದಾದರೂ ಹೋಟೆಲ್ನ ರೂಮ್ನಲ್ಲಿರ್ತಿದ್ದ. ಇಲ್ದಿದ್ರೆ 3-4 ಮಂದಿ ಗೆಳೆಯರು ಸೇರಿ ಬಾಡಿಗೆ ಮನೆ ಮಾಡಿಕೊಂಡು ಇರ್ತಿದ್ರು. ಬಹುಶಃ ಇದೇ ಕಾರಣಕ್ಕೆ ಇರಬೇಕು, ಜವಾಬ್ದಾರಿಗೆ ಹೆದರಿ ಹೆತ್ತವರು ಹೆಣ್ಣು ಮಕ್ಕಳನ್ನು ಇಷ್ಟಪಡೋದಿಲ್ಲ. ಕೆಲವು ಬಾರಿ ದ್ವೇಷಿಸ್ತಾರೆ. ಹೆಚ್ಚು ಮಂದಿ ಹೆಣ್ಣು ಮಕ್ಕಳು ಹೆತ್ತವರಿಗೆ ಹೊರೆ. ಅವಳ ಕುಟುಂಬಕ್ಕೆ ಅನವಶ್ಯಕ ಪೀಡೆ. ಒಳ್ಳೆಯ ಹುದ್ದೆಯಲ್ಲಿದ್ದ, ಸ್ವಂತ ಕಾಲಿನ ಮೇಲೂ ನಿಂತಿದ್ರೂ ಪ್ರಕೃತಿ ಹುಟ್ಟಿನಿಂದಲೇ ಅವಳನ್ನು ಪಂಜರದಲ್ಲಿ ಬಂಧಿಸಲು ಯತ್ನಿಸುತ್ತದೆ. 10 ಸ್ತರದಲ್ಲಿ ಯೋಚನೆಯ ಓಟ. ಬದುಕಿನ ಎಲ್ಲ ದಾರಿಯೂ ಅಸ್ಪಷ್ಟ, ಮಂಜು ಮುಸುಕಿದಂತೆ. ಅವಳ ಮನಸ್ಸಿನಲ್ಲಿ ಹಿಂದಿನದು ಮುಸುಕು ಮುಸುಕು. ಮುಂದೆ ಹೆಜ್ಜೆ ಇಡಲು ಭೀತಿ ಕಾಡುತ್ತದೆ. ಅವಳಿಗೆ ಒಂಟಿತನ ಭೀಕರವಾಗಿ ಕಾಣಿಸಿತು. ಮಾರನೇ ದಿನವೂ ವೆಂಕಟೇಶಯ್ಯ ಮನೆಗೆ ಬಾರದೆ ಇದ್ದಾಗ ಇಂದಿರಾ ಆತಂಕದಲ್ಲಿ ಚಡಪಡಿಸಲಾರಂಭಿಸಿದ್ಲು. ಸುತ್ತಲಿನ ಮೌನ ತನ್ನನ್ನು ಭೀಕರವಾಗಿ ಕಾಡುತ್ತಿದೆ ಅನ್ನಿಸಲು ಆರಂಭಿಸುತ್ತೆ. ಎದುರು ಮನೆಯ ಗೀತಾಳೊಂದಿಗೆ ಸ್ವಲ್ಪ ಸಮಯವನ್ನಾದರೂ ಕಳೆದು ಬರೋಣ ಎಂದು ಹೊರಗೆ ಬಂದು ನಿಂತಾಗ ರಸ್ತೆಯ ತಿರುವಿನಲ್ಲಿ ವೆಂಕಟೇಶಯ್ಯ ಕಾಣಿಸಿದ್ರು. ಒಂದು ಲೋಟ ನೀರು ಕೊಡಮ್ಮ, ತುಂಬ ಬಾಯಾರಿಕೆ ಆಗ್ತಾ ಇದೆ. ಶರ್ಟ್ನ ಗೂಟಕ್ಕೆ ತಗಲಿಸುತ್ತಾ ವೆಂಕಟೇಶಯ್ಯ ಹೇಳಿದ್ರು. ಬೆಳಗ್ಗೆ ಕೆಲಸದ ಮೇಲೆ ಹಾಜರಿರಲೇಬೇಕು ಅಂತ ರಾತ್ರಿಯೇ ಬಸ್ ಹತ್ತಿ ನಿದ್ದೆಗೆಟ್ಟು ಬಂದಿದ್ದಾಯಿತು. ಸ್ನಾನಕ್ಕೆ ನೀರು ಕಾದಿದೆ ತಾನೇ? ಇಂದಿರಾ ಆತುರವಾಗಿ ಎಲ್ಲವನ್ನೂ ಸಿದ್ಧಗೊಳಿಸಿದ್ಲು. ತಿಂಡಿ ತಿಂದು ಪೋಸ್ಟ್ ಆಫೀಸ್ಗೆ ಹೊರಡಲು ವೆಂಕಟೇಶಯ್ಯ ಕಾಲಿಗೆ ಚಪ್ಪಲಿ ತೂರಿಸುತ್ತಿದ್ದಾಗ ಅವಳಿಗೆ ಕುತೂಹಲ ಹತ್ತಿಕ್ಕಲು ಕಷ್ಟವಾಯಿತು. ಅಂಜುತ್ತಲೇ ತಡೆದು ಕೇಳಿದ್ಲು, ಹೋದ ಕೆಲಸ ಏನಾಯಿತು? ಹಾಸ್ಟೆಲ್ನಲ್ಲಿ ಸೀಟ್ ಸಿಕ್ತಾ? ನೋಡ್ಕೊಂಡು ಬಂದಿದ್ದೀನಿ. ಅದು ಎಂಪ್ಲಾಯೀಸ್ ಹಾಸ್ಟೆಲ್. ಕಾಲೇಜ್ಗೆ 2 ಮೈಲಿ ದೂರದಲ್ಲಿದೆ. ಬಸ್ನಲ್ಲಿ ಹೋಗಿ ಬಂದು ಮಾಡಬೇಕು. ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ. ಒಟ್ಟಿನಲ್ಲಿ ನಿನ್ನ ಕೈಯಿನ ರುಚಿಯಾದ ಊಟ ಮಾಡೋದು ಇನ್ನು 4 ದಿವಸ ಮಾತ್ರ. ಬಿಸಿಬೇಳೆಬಾತ್, ಪೊಂಗಲ್, ವಾಂಗಿಬಾತ್, ಕೇಸರಿಬಾತ್, ಹೀಗೆ ಏನೇನೋ ಮಾಡಬೇಕು. ಎಲ್ಲ ಮಾಡಿಬಿಡು, ತಿಂದುಬಿಡ್ತೀನಿ. ವೆಂಕಟೇಶಯ್ಯ ನಗುತ್ತಾ ಹೇಳಿದರು. ಅವರು ಕೆಲಸಕ್ಕೆ ಹೋದ್ಮೇಲೆ ಎಷ್ಟು ಹೊತ್ತು ಇಂದಿರಾ ಅದೇ ಭಂಗಿಯಲ್ಲಿ ನಿಂತಿದ್ಲೋ. ಮನಸ್ಸು ಯೋಚನೆಯ ಸುಳಿಯಲ್ಲಿ ಸಿಲುಕಿತು. 4 ದಿವಸದ ನಂತರ ಇಂದಿರಾ ತಂದೆಯೊಂದಿಗೆ ಬೆಂಗಳೂರಿಗೆ ಹೊರಟಳು. ಹಾಸ್ಟೆಲ್ನಲ್ಲಿ ಎಲ್ಲ ಅನುಕೂಲತೆಯೂ ಇತ್ತು. ದೊಡ್ಡದಾದ ರೂಮಿನಲ್ಲಿ 2 ಮಂಚ ಹಾಕಿದ್ರು. ಕಿಟಕಿಯ ಪಕ್ಕದಲ್ಲೇ 2 ಟೇಬಲ್, ಅದಕ್ಕೆ ಹೊಂದಿದಂತೆ ಕುರ್ಚಿಗಳು ಇದ್ದವು. ಸಾಮಾನುಗಳನ್ನು ರೂಮಿನಲ್ಲಿಟ್ಟು ಅವಳು ಹೊರಗೆ ಬರೋವರೆಗೂ ವೆಂಕಟೇಶಯ್ಯ ವೇಟಿಂಗ್ ರೂಮ್ನಲ್ಲೇ ಕುಳಿತಿದ್ರು. 4-5 ಸಲ ಬೆಂಗಳೂರಿಗೆ ಓಡಾಡಿ ನಿಮಗೆ ಈ ಸಲ ತುಂಬ ಖರ್ಚಾಯಿತು. ಮರಗಳ ಪಕ್ಕದಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಇಂದಿರಾ ಸ್ವಾಗತದಲ್ಲಿ ಎನ್ನುವಂತೆ ಹೇಳಿಕೊಂಡ್ಳು. ತಿಂಗಳು ಕಳೆಯೋದು ನಿಮಗೆ ಕಷ್ಟವಾಗುತ್ತೆ. ಹಣಕ್ಕೇನು ಮಾಡ್ತೀರಿ? ಕಷ್ಟವೋ ಸುಖವೋ ಬಂದಿದ್ನೆಲ್ಲ ಎದುರಿಸಲೇಬೇಕು. 500 ರೂಪಾಯಿ ಇಟ್ಕೊಂಡಿರು, ಬಸ್ ಚಾರ್ಜ್ಗೆ ಬೇಕಾಗತ್ತೆ. ಸಂಬಳ ಬಂದಮೇಲೆ ಇನ್ನಷ್ಟು ಹಣ ಕಳಿಸ್ತೀನಿ, ವೆಂಕಟೇಶಯ್ಯ ಹೇಳಿದರು. ನೀವು ಈಗ ಕೊಟ್ಟಿರುವ ಹಣ ಖರ್ಚಿಗೆ ಸಾಕಾಗುತ್ತೆ. ಹಾಸ್ಟೆಲ್ ಕಾಲೇಜಿಗೆ ಹತ್ತಿರದಲ್ಲೇ ಇದೆ. ವಾಕಿಂಗ್ ಹೋದಾಗೆ ಆಗುತ್ತೆ. ಅಂದ್ಕೊಂಡು ಕಾಲೇಜಿಗೆ ನಡ್ಕೊಂಡು ಹೋದ್ರಾಯ್ತು. ಮುಂದಿನ ತಿಂಗಳು ಸಂಬಳ ಬರುತ್ತೆ, ಆಗ ಹಾಸ್ಟೆಲ್ ಫೀಸ್ ಕಟ್ಬೋದು. ಇಂದಿರಾ ಅವರ ಕೈ ಹಿಡ್ಕೊಂಡು ಕಳಕಳೆಯ ಧ್ವನಿಯಲ್ಲಿ ಹೇಳಿದ್ಲು. ನೀವೇ ಹೇಳ್ತೀರಲ್ಲ, ಬಂದಿದ್ನೆಲ್ಲ ಬಂದ ಹಾಗೆ ಸ್ವೀಕರಿಸಬೇಕು ಅಂತ. ಅದರಿಂದ ಯಾವುದಕ್ಕೂ ಯೋಚನೆ ಮಾಡಬೇಡಿ. ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಿ. ಆರೋಗ್ಯದಲ್ಲಿ ಏರ್ಪೇರು ಆಗ್ತಾ ಇದೆ ಅನಿಸಿದ ತಕ್ಷಣ ಡಾಕ್ಟರ್ಗೆ ತೋರಿಸಿ. ಉದಾಸೀನ ಮಾಡಬೇಡಿ. ಆಮೇಲೆ ಸಾಕು, ಉಳಿದಿದ್ನೆಲ್ಲ ನಾನು ನೋಡ್ಕೊತೀನಿ. ವೆಂಕಟೇಶಯ್ಯ ಅವಳ ಮಾತುಗಳನ್ನು ಮಧ್ಯದಲ್ಲೇ ತಡೆದು ನಗುತ್ತಾ ಹೇಳಿದರು. ನಾನಿನ್ನು ಹೊರಡ್ತೀನಿ. ವಾರಕ್ಕೊಂದು ಪತ್ರ ಬರಿತಾ ಇರು. ಮಾತನಾಡುತ್ತಲೇ ವೆಂಕಟೇಶಯ್ಯ ತನ್ನ ಮುಂದೆಯೇ ಹಾದು ಹೋಗುತ್ತಿದ್ದ ರಿಕ್ಷಾಕ್ಕೆ ಕೈ ಮಾಡಿ ನಿಲ್ಲಿಸಿದ್ರು. ಒಳಗೆ ಕುಳಿತು ಹೊರಡುವ ಸೂಚನೆಯಾಗಿ ಅವರು ನಗುತ್ತಾ ಕೈ ಬೀಸಿದಾಗ ಅವಳ ಕಣ್ಗಳಲ್ಲಿ ನೀರು ತುಂಬಿ ಕೆನ್ನೆಗಳ ಮೇಲೆ ಜಾರಲು ಆರಂಭಿಸಿತು. ರಸ್ತೆಯ ತಿರುವಿನಲ್ಲಿ ರಿಕ್ಷಾ ಮರೆಯಾಗುವವರೆಗೂ ಅಲ್ಲೇ ನಿಂತಿದ್ದ ಅವಳ ಮನಸ್ಸನ್ನು ಶೂನ್ಯ ಆವರಿಸಿಕೊಂಡಿತ್ತು. ಎಲ್ಲವನ್ನು ಕಳೆದುಕೊಂಡಂತಹ ಭಾವನೆ. ಸುತ್ತಲಿನ ವಾತಾವರಣಗಳೆಲ್ಲ ಕರಗಿ ಹೋಗಿ ತಾನು ಅದರ ಮಧ್ಯದಲ್ಲಿ ದಾರಿ ಕಾಣದೆ ಅಲೆದಾಡುತ್ತಿರುವ ಒಂಟಿ ಪಥಕಳಿಯಂತೆ ಭಾಸವಾಗಿ ಹಾಸ್ಟೆಲ್ನ ಆವರಣದಲ್ಲೇ ಇದ್ದ ಮರದ ಬುಡದಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡ್ಳು.
ನಿಮಗೆ ರೂಮ್ ಅಲಾಟ್ ಆಗಿದೆಯಲ್ಲ, ಕತ್ತಲೆಯಲ್ಲಿ ಇಲ್ಲಿಯೇ ಕೂತ್ಕೊಂಡಿದ್ದೀರಿ. ಅದೇ ಆಗ ಹೊರಗೆ ಬಂದ ವಾರ್ಡನ್ ಮರದ ಬುಡದಲ್ಲೇ ಏಕಾಂಗಿಯಾಗಿ ಕುಳಿತಿದ್ದ ಅವಳನ್ನು ಕಂಡು ಹತ್ತಿರ ಬಂದ್ಲು. ನಿಮ್ಗಿನ್ನೂ ಚಿಕ್ಕ ವಯಸ್ಸು, ಮೊದಲನೇ ಬಾರಿಗೆ ಮನೆಯವರನ್ನೆಲ್ಲ ಬಿಟ್ಟು ಬಂದಿದ್ದೀರಿ ಅನಿಸುತ್ತೆ. ಊರಿನ ನೆನಪು ಕಾಡ್ತಾ ಇರಬಹುದು. ಒಂದೆರಡು ದಿವಸದಲ್ಲಿ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಈಗ ಒಳಗೆ ಬನ್ನಿ. ಇಂದಿರಾಳು ಎದ್ದು ನಿಂತು ಸುತ್ತಲೂ ಕಣ್ಣಾಡಿಸಿದ್ಲು. ಆಗಸದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ರೂ ಚಂದಿರ ನಿಧಾನವಾಗಿ ಮೇಲೇರಿ ಬರುತ್ತಿದ್ದ. ಮಧ್ಯಾಹ್ನ ಬಿಕೋ ಎನ್ನುತ್ತಿದ್ದ ಹಾಸ್ಟೆಲ್ನಲ್ಲಿ ಈಗ ಗಲಾಟೆ ಕೇಳಿಸುತ್ತಿತ್ತು. ಬಾಗಿಲಿನ ಬಳಿ ಬಂದಾಗ ಒಳಗಿನಿಂದ ರೂಮಿನ ಬೋಲ್ಟ್ ಹಾಕಿತು. ಚಿಲಕವನ್ನು ಜೋರಾಗಿ ಅಲುಗಿಸಿ ಶಬ್ದ ಮಾಡಿದಾಗ 5 ನಿಮಿಷದ ನಂತರ ಬಾಗಿಲು ತೆರೆದುಕೊಂಡಿತು. ಕುತ್ತಿಗೆಯಿಂದ ಪಾದದವರೆಗೂ ನೀಲವಾದ ನೈಟ್ ಗೌನ್ ಧರಿಸಿದ ಯುವತಿ ಇವಳನ್ನು ಕಂಡು ಸ್ನೇಹದ ನಗೆ ಬೀರುತ್ತಾ ಇವಳ ಕೈ ಕುಲುಕಿ ಕೇಳಿದ್ಲು, ನೀವೇನಾ ನನ್ನ ರೂಮ್ಮೇಟ್? ವೆರಿ ಗುಡ್. ನೀವು ಮಧ್ಯಾಹ್ನ ಹಾಸ್ಟೆಲ್ಗೆ ಬಂದ್ರಿ ಅಂತ ಗೊತ್ತಾಯಿತು. ಇಲ್ಲಿಯವರೆಗೂ ಎಲ್ಲಿಗೆ ಹೋಗಿದ್ರಿ? ನಾನು ನಿಮಗಾಗಿ ಕಾಯ್ತಾ ಇದ್ದೆ. ಬೈ ದ ಬೈ, ನನ್ನ ಹೆಸರು ಜ್ಯೋತಿ. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಹೆಸರು ಇಂದಿರಾ ಅಂತ ಅಲ್ವಾ? ವೆರಿ ನೈಸ್ ಟು ಮೀಟ್ ಯು. ಅವಳ ಮಾತುಗಳಲ್ಲಿನ ಉತ್ಸಾಹಕತೆ ಕಂಡು ಅಸೂಯೆ ಅನಿಸಿತು. ಅವಳ ವ್ಯಕ್ತಿತ್ವವನ್ನು ನೋಟದಲ್ಲೇ ಅಳೆಯುವಂತೆ ಅಡಿಯಿಂದ ಮುಡಿಯವರೆಗೂ ಅವಳನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿದ್ಲು. ಮುದ್ದಾದ ಬಿಳಿಯ ಮುಖಕ್ಕೆ ಚೌಕಟ್ಟು ಹಾಕಿದಂತೆ ಹಣೆಯ ಮೇಲೆ ಜಾರಿ ಬಿದ್ದಿದ್ದ ಸುರುಳಿ ಕೂದಲು, ಮೊಂಡು ಮೂಗು, ಮುಖಕ್ಕೆ ದೊಡ್ಡದೆನಿಸುವ ಕಣ್ಗಳು, ಸದಾ ತುಟಿಯ ಮೇಲೆ ನರ್ತಿಸುತ್ತಿರುವ ಮಂದಸ್ಮಿತ. ಜ್ಯೋತಿಯ ರೂಪು ಮನಸ್ಸಿಗೆ ತಂಪೇರುವಂತಿತ್ತು. ಅರೆ, ನಿಮ್ಮ ಮುಖ ಬಾಡಿ ಹೋಗಿದೆ, ಕಣ್ ಕೆಂಪಾಗಿದೆ, ಹತ್ತಿರುವ ಹಾಗೆ ಕಾಣಿಸ್ತಿದೆ. ಅವಳೇ ಕೇಳಿದ್ಲು. ಮನೆಯವರನ್ನು ಬಿಟ್ಟಿರೋಕೆ ಆಗೋಲ್ವಾ? ಬಹುಶಃ ಕೊನೆಯ ಮಗಳು ಇರಬೇಕು. ಒಟ್ನಲ್ಲಿ ಜೀವನದಲ್ಲಿ ತುಂಬ ಸೆಂಟಿಮೆಂಟಲ್ ಆಗಿರಬಾರ್ದು. ಯಾವಾಗಲೂ ತಂದೆ ತಾಯಿಯ ಜೊತೆಯಲ್ಲೇ ಇರೋದಕ್ಕೆ ಸಾಧ್ಯವಾ? ಯಾಕೆ ಅಳಬೇಕು? ಬಸ್ನಲ್ಲಿ ಬಂದೆ, ಕಣ್ಣಿಗೆ ಧೂಳು ಬಿದ್ದಿದೆ, ಕೆಂಪಾಗಿರ್ಬೇಕಷ್ಟೆ. ಇಂದಿರಾ ನಗಲು ಯತ್ನಿಸಿದ್ಲು. ಬಸ್ನಲ್ಲಿ ಬರುವಾಗ ಕಣ್ಣಿಗೆ ಧೂಳು ಬೀಳದೆ ಇರುತ್ತಾ? ಕೂಲಿಂಗ್ ಗ್ಲಾಸ್ ಹಾಕೊಳ್ಬಾರ್ದಿತ್ತಾ? ಜ್ಯೋತಿ ಕೇಳಿದ್ಲು. ನನ್ನ ಹತ್ರ ಕೂಲಿಂಗ್ ಗ್ಲಾಸ್ ಇಲ್ಲ. ಬಸ್ನಲ್ಲಿ ಕಿಟಕಿಯ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಧೂಳು ಬಂದಿರಬೇಕು ಅಷ್ಟೆ. ಮನೆಯವರನ್ನು ಬಿಟ್ಟು ಬರೋದಕ್ಕೆ ಯಾರಾದರೂ ಅಳ್ತಾರಾ? ನಾನೇನು ಚಿಕ್ಕ ಮಗುವ? ಕಾಲೇಜ್ನಲ್ಲಿ ನೀವು ಈಗ ಲೆಕ್ಚರ್, ಸ್ಟೂಡೆಂಟ್ಸ್ಗೆ ರೋಲ್ ಮಾಡೆಲ್ ಆಗಿರಬೇಕು. ಜ್ಯೋತಿ ನಕ್ಕಳು. ನಿಮಗಿನ್ನೂ ಚಿಕ್ಕ ವಯಸ್ಸು. ಅದನ್ನೆಲ್ಲ ಹಾಕ್ಕೊಂಡು ಮಾಡರ್ನ್ ಆಗಿ ಇರೋದು ಬಿಟ್ಟು ನೀವು ಈಗ ಇರುವ ಹಾಗೆ ಭುಜದ ತುಂಬ ಸೆರಗು ಹೊತ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಹಣೆಯಲ್ಲಿ ಅಗಲ ಕುಂಕುಮ ಇಟ್ಕೊಂಡು ಕಾಲೇಜ್ಗೆ ಹೋದರೆ ಸ್ಟೂಡೆಂಟ್ಸ್ ನಮ್ಮ ಅಜ್ಜಿ ಬಂದರು ಅಂತ ನಗ್ತಾರೆ. ನಿಮ್ಮ ಕೊಲೀಗ್ಸ್ ನಿಮ್ಮ ಬೆನ್ನ ಹಿಂದೆ ತಮಾಷೆ ಮಾಡ್ತಾರೆ. ನಾಳೆ ಸಂಜೆ ನಾನು ನಿಮ್ಮ ಜೊತೆ ಶಾಪಿಂಗ್ಗೆ ಬರ್ತೀನಿ. ಒಂದು ಕೂಲಿಂಗ್ ಗ್ಲಾಸ್ ಪರ್ಚೇಸ್ ಮಾಡಿ ಟ್ರಿಮ್ ಆಗೇ ಕಾಲೇಜ್ಗೆ ಹೋಗಿ, ಜ್ಯೋತಿ ಹೇಳಿದ್ಲು. ಕ್ಷಣ ಅವಳತ್ತಲೇ ನೋಡುತ್ತಾ ನಿಂತಿದ್ದ ಇಂದಿರಾ ಏನನ್ನು ಉತ್ತರಿಸಲಿಲ್ಲ. ಟ್ರಂಕ್ನ ಬೀಗ ತೆಗೆದು ಟವಲ್, ಸೋಪ್ ತೆಗೆದುಕೊಂಡು ಮುಖ ತೊಳೆದು ಬರಲು ಬಾತ್ರೂಮ್ಗೆ ಹೋದ್ಲು. ಮುಂಜಾನೆ ಕಾಲೇಜ್ಗೆ ಹೋದಾಗ 11 ಗಂಟೆಯಾಗಿತ್ತು. ಆಫೀಸ್ಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಪ್ರಿನ್ಸಿಪಲ್ ಕೊಠಡಿಗೆ ಹೋದ್ಲು. ಯುವಕನೊಂದಿಗೆ ಮಾತನಾಡುತ್ತಾ ಕುರ್ಚಿಯ ಬೆನ್ನಿಗೆ ಒರಗಿ ಕುಳಿತಿದ್ದವರು ಇವಳ ಒಳಗೆ ಬಂದಾಗ ಮುಂಭಾಗದಲ್ಲೇ ಇದ್ದ ಕುರ್ಚಿಯತ್ತ ಬೆರಳು ತೋರಿ ಕುಳಿತುಕೊಳ್ಳಲು ಸೂಚಿಸಿದರು. ಇದು ಸರ್ಕಾರಿ ಕಾಲೇಜ್. ಕ್ಲಾಸ್ ರೂಮ್ನಲ್ಲಿ ಹುಡುಗರು ಗಲಾಟೆ ಮಾಡಬಹುದು. ತಾಳ್ಮೆಯಿಂದ ಅವರಿಗೆ ತಿಳಿಸಿ ಹೇಳಿದರೆ ಸ್ವಲ್ಪ ದಿವಸದಲ್ಲೇ ಎಲ್ಲ ಸರಿ ಹೋಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀರಿ. ಸ್ಟೂಡೆಂಟ್ಸ್ ಬೇರೆ ಬೇರೆ ಅಟ್ಮಾಸ್ಫಿಯರಿಂದ ಬಂದಿರ್ತಾರೆ. ಸ್ವಲ್ಪ ತಿಳುವಳಿಕೆ ಕಡಿಮೆ ಇರುತ್ತೆ. ಹಾಗಂತ ಎಲ್ಲರನ್ನೂ ಜನರಲೈಸ್ ಮಾಡೋಕ್ಕಾಗೋದಿಲ್ಲ ಎಂದು ಹೇಳಿದ ಪ್ರಿನ್ಸಿಪಲ್ ಎದುರಿಗೆ ಕುಳಿತಿದ್ದ ಯುವಕನತ್ತ ನೋಡುತ್ತಾ ಹೇಳಿದರು. ನೋಡಿ ಅರುಣ್, ಇವರು ನಿಮ್ಮ ಕೊಲೀಗ್. ಇವರದು ನಿಮ್ಮದೇ ಸಬ್ಜೆಕ್ಟ್. ಇವರಿಗೆ ನಿಮ್ಮ ಸ್ಟಾಫ್ ರೂಮ್ ತೋರಿಸಿ. ನೈಸ್ ಟು ಮೀಟ್ ಯು. ಐ ಆಮ್ ಅರುಣ್ ಎನ್ನುತ್ತಾ ಶೇಕ್ ಹ್ಯಾಂಡ್ ಕೊಡಲು ಅವನು ಕೈಯನ್ನು ಮುಂದೆ ಚಾಚಿದಾಗ ಅವಳು 2 ಕೈ ಜೋಡಿಸಿ ನಮಸ್ಕಾರ ಎಂದ್ಲು. ಇವರನ್ನೇ ಗಮನಿಸುತ್ತಿದ್ದ ಪ್ರಿನ್ಸಿಪಲರ ತುಟಿ ಅಂಚಿನಲ್ಲಿ ನಗೆ ಮಿನುಗಿತು. ಮೆಟ್ಟಿಲುಗಳಿಳಿದು ಸ್ಟಾಫ್ ರೂಮ್ನತ್ತ ಹೊರಟಾಗ ಅವಳು ಬದಿಯಲ್ಲೇ ಹೆಜ್ಜೆ ಹಾಕುತ್ತಿದ್ದ ಅರುಣನ ಬಗ್ಗೆಯೂ ಯೋಚಿಸುತ್ತಿದ್ಲು. ಅಶ್ವಿನಿಯ ಪತಿಯ ಹೆಸರು ಅರುಣ್.
ಅವನು ಕೋಲಾರದಲ್ಲಿ ಇದ್ದಾನೆ ಎಂದು ಪ್ರಭಾಕರ ಹೇಳಿದ್ದ ನೆನಪು. ಮದುವೆಯಾದ ನಂತರ ಇಲ್ಲಿಗೆ ವರ್ಗವಾಗಿ ಬಂದಿರಬಹುದಾ? ಕೇಳಿದರೆ ಇವನು ವಿಷಯ ಸ್ಪಷ್ಟಪಡಿಸ್ತಾನೆ. ಆದರೆ ನಿನ್ನ ಪತಿಯ ಹೆಸರು ಅಶ್ವಿನಿಯೇ ಎಂದು ಕೇಳೋದು ಎಷ್ಟು ಸಮಂಜಸ? ಅಕಸ್ಮಾತ್ ಇವನು ಇನ್ನೂ ಅವಿವಾಹಿತನಾಗಿದ್ದರೆ ತನ್ನ ವಿಷಯದಲ್ಲಿ ತಪ್ಪು ತಿಳಿಯಬಹುದು ಅನ್ನಿಸಿತು. ಅವನ ನೋಟವು ತನ್ನತ್ತಲೇ ಇರೋದನ್ನು ಗಮನಿಸಿದಾಗ ಅವಳಿಗೆ ಸಂಕೋಚವಾಯಿತು. ಆಡಬೇಕೆಂದಿದ್ದ ಮಾತುಗಳು ಒಳಗೆ ಸರಿದವು. ಸ್ಟಾಫ್ ರೂಮ್ಗೆ ಬಂದಾಗ ತರಗತಿ ಮುಗಿಸ್ಕೊಂಡು ಒಳಗೆ ಬಂದ ಎಕನಾಮಿಕ್ಸ್ ಮುಖ್ಯಸ್ಥನಾಗಿ ಅರುಣ್ ಇವಳನ್ನು ಪರಿಚಯಿಸಿದ. ಗುಡ್, ಇವತ್ತಿನಿಂದ ಈ ಸೀಟ್ ನಿಮ್ಮದು ಎನ್ನುತ್ತಾ ಕಿಟಕಿಯ ಬಳಿ ಇದ್ದ ಕುರ್ಚಿಯತ್ತ ಕೈ ತೋರಿಸಿ ಅವಳ ಪಾಲಿನ ಟೈಮ್ ಟೇಬಲ್ ಕೊಟ್ಟು ತೆಗೆದುಕೊಳ್ಳಬೇಕಾದ ತರಗತಿಗಳ ಬಗ್ಗೆ ವಿವರಿಸಿದ. ವಾರದಿಂದ ಇವಳು ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದರೂ ಅಂತಿಮ ವರ್ಷದ BA ವಿದ್ಯಾರ್ಥಿಗಳು ಗಲಾಟೆ ಮಾಡೋದನ್ನು ನಿಲ್ಲಿಸಿರಲಿಲ್ಲ. ಪಾಠ ಮಾಡುತ್ತಿದ್ದಾಗ ಮಧ್ಯದಲ್ಲೇ ಸಣ್ಣಗೆ ವಿಚಿತ್ರವಾದ ಧ್ವನಿಯಲ್ಲಿ ಕೂಗುತ್ತಿದ್ದರು. ಮುಂದಿನ ಬೆಂಚಿನ ಹುಡುಗಿಯರ ಮೇಲೆ ಉಂಡೆ ಮಾಡಿದ ಪೇಪರ್ ತೂರಾಡುತ್ತಿತ್ತು. ಇಂದಿರಾ ಕಣ್ಣು ಕೆರಳಿಸಿದರೆ ಹುಡುಗರ ನಡುವೆಯೇ ಗುಸುಗುಸು ಮಾತು, ಆಗಾಗ ಕಿಲಕಿಲ ನಗುವಿನ ಅಲೆ. ಅಂದು ಕ್ಲಾಸ್ ತೆಗೆದುಕೊಂಡು 10 ನಿಮಿಷಗಳಾದರೂ ವಿದ್ಯಾರ್ಥಿಗಳು ಮಾತು ನಿಂತಿರಲಿಲ್ಲ. ಪಾಠ ಮಾಡುವುದನ್ನೇ ನಿಲ್ಲಿಸಿದ ಇಂದಿರಾ ಅವರತ್ತಲೇ ನೋಡುತ್ತಾ ಬೇಸರದಲ್ಲಿ ಹೇಳಿದ್ಲು, ಅರ್ಥವಾಗದಿದ್ದರೆ ಹೇಳಿ, ನಿಮಗೆ ಯಾವ ಭಾಷೆಯಲ್ಲಿ ಪಾಠ ಮಾಡಬೇಕು? ಲೆಕ್ಚರ್ ಕೊಡ್ತಾ ಇರುವಾಗ ಮಧ್ಯದಲ್ಲಿ ನೀವು ಹೀಗೆ ಗಲಾಟೆ ಮಾಡಿದ್ರೆ ನನಗೆ ಹಿಡಿಸೋಲ್ಲ. ಹೋಗಲಿ, ನೀವೇ ಲೆಕ್ಚರ್ ಕೊಡಿ, ನಾನು ಕುಳಿತು ಕೇಳ್ತೀನಿ. ನಿಮಗೆ ಆಸಕ್ತಿ ಇಲ್ವಾ? ಕ್ಲಾಸ್ಗೆ ಬರಲೇಬೇಡಿ. ಇದ್ದಕ್ಕಿದ್ದಂತೆ ಸುತ್ತಲೂ ನೀರವತೆ ಆವರಿಸಿತು. ವಿದ್ಯಾರ್ಥಿಗಳ ಪೆಚ್ಚು ಮುಖ ನೋಡಿ ನಗು ಕೋಪ ಒಟ್ಟಿಗೆ ಚಿಮ್ಮಿತು. ಬೋರ್ಡ್ ಕಡೆ ತಿರುಗಿದಾಗ ಹುಡುಗನೊಬ್ಬ ಅವಳನ್ನು ಅಪಹಾಸ್ಯ ಮಾಡುವಂತೆ ಜೋರಾಗಿ ಆಕಳಿಸಿದ. ಅಲ್ಲಿಯವರೆಗೂ ವಿದ್ಯಾರ್ಥಿಗಳು ಕಷ್ಟಪಟ್ಟು ತಡೆದಿಡಿದಿದ್ದ ನಗು ಇದ್ದಕ್ಕಿದ್ದಂತೆ ಸ್ಫೋಟವಾಯಿತು. ಆಗ ಇಂದಿರಾಳ ಸಹನೆ ಕುಸಿಯಿತು. ಡಸ್ಟರ್ ಕೈಯಲ್ಲಿ ಹಿಡಿದು ಏರು ಧ್ವನಿಯಲ್ಲಿ ಹೇಳಿದ್ಲು, ಎಲಿ, ಡಿಸಿಪ್ಲಿನ್ ಇಲ್ವೋ? ಅಲ್ಲಿ ಆಸಕ್ತಿ ಕಡಿಮೆ. ಗಂಟಲು ಹರಿದುಕೊಂಡ್ರೂ ಏನೂ ಪ್ರಯೋಜನವಾಗೋಲ್ಲ. ನಿಮಗೆ ನನ್ನ ಕ್ಲಾಸ್ ಬೇಕೆನ್ಸಿದ್ರೆ ಬಂದು ಹೇಳಿ, ನಾನು ಸ್ಟಾಫ್ ರೂಮ್ನಲ್ಲಿ ಇರ್ತೀನಿ. ಅಲ್ಲಿಯವರೆಗೂ ನಾನು ನಿಮಗೆ ಕ್ಲಾಸ್ ತೆಗೆದುಕೊಳ್ಳೋದಿಲ್ಲ. ಯಾಕೆ ಮೇಡಮ್, ನಿಮ್ಮ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಬರೋದಿಲ್ವಾ? ಅಥವಾ ರೂಮು ಕಿತ್ತು ಹೋಗುವ ಹಾಗೆ ಗಲಾಟೆ ಮಾಡಿದ್ರೋ? ಸ್ಟಾಫ್ ರೂಮ್ಗೆ ಬಂದು ಅವಳು ಬೆವರು ಒರೆಸಿಕೊಳ್ಳುತ್ತಿದ್ದಾಗ ಅರುಣನ ಡೊಂಕು ಪ್ರಶ್ನೆ ಗಾಯದ ಮೇಲೆ ಬರೆ ಎಳೆದಂತಾಗಿ ಬೇಸರದಿಂದ ತಲೆ ಎತ್ತಿದ್ಲು. ಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದ ಅರುಣ ಏನನ್ನೋ ಹೇಳಲು ಇವಳತ್ತ ಬಾಗಿದಾಗ ಅವಳ ಮೊಗವನ್ನು ಅವನು ಬಿಸಿ ಉಸಿರು ಆವರಿಸಿತು. ಅವಳಲ್ಲಿನ ಕೋಪ ಇದ್ದಕ್ಕಿದ್ದಂತೆ ಜಾರಿತು. ಅವನ ಮುಖದಿಂದ ನೋಟ ಕೀಳಲು ಕಷ್ಟವಾಯಿತು. ಹತ್ತಿರದ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ಅವನ ದೇಹಕ್ಕಿಂತ ಮನಸ್ಸೇ ಹತ್ತಿರ ಸುಳಿಯುವಂತಿದೆ ಎಂದು ಅವಳು ಹಲವು ಬಾರಿ ಯೋಚಿಸಿ ಆರಂಭದಲ್ಲೇ ಇಂತಹ ಭಾವನೆಗಳನ್ನು ಚಿವುಟಿ ಹಾಕಬೇಕೆಂದುಕೊಂಡ್ಳು. ಅವನನ್ನು ನೋಡಿದಾಗಲೆಲ್ಲ ಅಶ್ವಿನಿಯ ನೆನಪಾಗಿ ವಿಷಯವನ್ನು ಈಗಲೇ ತಿಳಿಯಬೇಕು ಅಂದ್ಕೊಂಡ್ರೂ ಸಂಕೋಚ ಕಾಡುತ್ತಿತ್ತು. ಅಶ್ವಿನಿ ನಿಮಗೆ ಪರಿಚಯವೇ ಎಂದು ಕೇಳಿದರೆ ಅದು ಅಸಂಬದ್ಧ ಪ್ರಶ್ನೆಯಾಗುತ್ತದೆ ಅನಿಸಿತು. ಅವನ ವರ್ತನೆಯನ್ನು ಕಂಡಾಗ, ನೋಟದ ತೀಕ್ಷ್ಣತೆ, ಮಾತಿನ ದಾಟಿಯನ್ನು ಗಮನಿಸಿದಾಗ ಅವನಿಂದ ದೂರ ಇರುವುದೇ ಒಳಿತಾಗಿ ಕಾಣಿಸುತ್ತಿತ್ತು. ಮಾತನಾಡಿಸಿದರೆ ಬೇಕಾದಷ್ಟು ಉತ್ತರ ಹೇಳಿ ಸುಮ್ಮನಾಗಿ ಬಿಡ್ತಿದ್ಲು. ಬಿಡುವಿನ ವೇಳೆಯಲ್ಲಿ ಕುಳಿತುಕೊಳ್ಳಲು ಜನರಲ್ ಸ್ಟಾಫ್ ರೂಮನ್ನು ಬಿಟ್ಟು ಬೇರೆಲ್ಲೂ ಸ್ಥಳವಿರಲಿಲ್ಲ. ಎಷ್ಟೋ ದಿವಸ ಕೇವಲ ಒಂದು ಪೀರಿಯಡ್ಗಾಗಿ 2 ಗಂಟೆ ಕುಳಿತಿರಬೇಕಾಗ್ತಿತ್ತು. ಆಗ ಅರುಣ ಒಂದು ಮಾತನಾಡಲು ಆರಂಭಿಸಿದಾಗ ಮೌನವಾಗಿದ್ದರೆ ಅದು ಅನಾಗರಿಕ ವರ್ತನೆಯಾಗುತ್ತದೆ ಎಂದು ಅನಿಸುತ್ತಿತ್ತು. ಮೇಡಮ್, ನಾನು ನಿಮ್ಮನ್ನೇ ಮಾತನಾಡಿಸ್ತಾ ಇರೋದು. ಅವಳ ವಿಮನಸ್ಕತೆಯನ್ನು ಕಂಡು ಅರುಣ ಕೇಳಿದ, ಮಾತನಾಡಿಸಿದ್ರು ಯಾಕೆ ಹೀಗೆ ಸುಮ್ಮನೆ ಕೂತ್ಕೊಂಡಿರ್ತೀರಿ? ಈಗ ನಿಮಗೆ ಕ್ಲಾಸ್ ಇತ್ತಲ್ವಾ? ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಅನ್ನುವಾಗಲೇ ಕ್ಲಾಸ್ ಬಿಟ್ಟು ಬಂದಿದ್ದೀರಿ. ಏನು ಪ್ರಾಬ್ಲಮ್? ನಾನು ಸಾಲ್ವ್ ಮಾಡಲಾ? ಕುತೂಹಲದಲ್ಲಿ ಕೇಳುತ್ತಿದ್ದಾನೋ ಅಥವಾ ಪಾಠ ಮಾಡುವ ಅರ್ಹತೆ ಇಲ್ಲದ ಮೇಲೆ ಲೆಕ್ಚರ್ ಕೆಲಸಕ್ಕೆ ಬರಲೇಬಾರದು ಅನ್ನುವ ಅರ್ಥದಲ್ಲಿ ಸೂಚ್ಯವಾಗಿ ಹೇಳ್ತಿದ್ದಾನೋ? ಮಧ್ಯದಲ್ಲಿ ಕ್ಲಾಸ್ ಬಿಟ್ಟು ಬಂದರೆ ಹುಡುಗರು ತುಂಬ ಗಲಾಟೆ ಮಾಡ್ತಾರೆ. ಅಕ್ಕಪಕ್ಕದ ಕ್ಲಾಸ್ಗಳಿಗೆ ತೊಂದರೆಯಾಗುತ್ತೆ. ಆಗ ಪ್ರಿನ್ಸಿಪಲ್ ಚೇಂಬರ್ನಿಂದ ಹೊರಗೆ ಬಂದು
ಅದು ಯಾರ ಕ್ಲಾಸ್ ಅಂತ ತಿಳ್ಕೊಂಡು ಅಲ್ಲಿಗೆ ಬಂದು ಕಾರಣ ಕೇಳಿದರೆ ಏನು ಮಾಡ್ತೀರಿ? ಅರುಣ ಮತ್ತೊಮ್ಮೆ ಪ್ರಶ್ನಿಸಿದ. ಅವನ ನೋಟದಲ್ಲಿ ಈಗ ತುಂಟತನವಿತ್ತು. ಸ್ಟೂಡೆಂಟ್ಸ್ ಯಾಕೆ ಗಲಾಟೆ ಮಾಡ್ತಾರೆ? ಅವಳು ತಕ್ಷಣ ಜಾಗರೂಕತಳಾದ್ಲು. ಬೀರುವಿನಿಂದ ನೋಟ್ಬುಕ್ ತೆಗೆದುಕೊಂಡು ಬಾಗಿಲಿನತ್ತ ಹೆಜ್ಜೆ ಹಾಕುತ್ತಾ ಹೇಳಿದ್ಲು. ನೋಟ್ಸ್ ಬಿಟ್ಟು ಹೋಗಿದ್ದೆ, ತೆಗೆದುಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅವಳು ಮತ್ತೊಮ್ಮೆ ಕ್ಲಾಸ್ ರೂಮ್ನೊಳಗೆ ಹೋದಾಗ ವಿದ್ಯಾರ್ಥಿಗಳ ನಡುವೆ ಬಿಸಿ ಬಿಸಿ ಚರ್ಚೆ ಆಗುತ್ತಿತ್ತು. ಏರು ಧ್ವನಿಯಲ್ಲಿ ಅವಳು ಪಾಠ ಮಾಡಲು ಆರಂಭಿಸಿದೊಡನೆ ಎಲ್ಲರೂ ಮೌನಕ್ಕೆ ಶರಣಾದರು. ನೀವು ಗಲಾಟೆ ಮಾಡಿದ್ರೆ ನನಗೆ ಬೇಜಾರಿಲ್ಲ. ನಿಮ್ಮ ವಯಸ್ಸೇ ಅಂತಹದ್ದು. ಗಲಾಟೆ, ತುಂಟತನ ಎಲ್ಲವನ್ನು ಮೈಗೂಡಿಸ್ಕೊಂಡಿದ್ರೆ ಒಳ್ಳೆಯದು. ಆದರೆ ಕ್ಲಾಸ್ ರೂಮ್ನಲ್ಲಿ ಹಾಗೆ ಮಾಡಿದ್ರೆ ತಪ್ಪು. ಅವಳು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶಾಂತವಾಗಿ ಹೇಳಿದ್ಲು. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಲ್ಲಿಗೆ ಕಳಿಸಿರೋದು ಓದಿ ವಿದ್ಯಾವಂತರಾಗಿ ಒಳ್ಳೆಯ ಉದ್ಯೋಗ ಹಿಡಿದು ವಯಸ್ಸಾದ ಕಾಲಕ್ಕೆ ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ಅನ್ನುವ ಉದ್ದೇಶದಿಂದ. ಅವರು ಬಡವರೋ ಶ್ರೀಮಂತರೋ ಒಟ್ಟಿನಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯ ತೊಂದರೆಯೂ ಆಗದ ಹಾಗೆ ನೋಡ್ಕೊಳ್ತಾರೆ. ನೀವು ಒಳ್ಳೆಯ ಮಾರ್ಕ್ಸ್ ತೆಗೆದು ಪಾಸ್ ಆದರೆ ಅವರಿಗೆ ಸಂತೋಷವಾಗುತ್ತೆ. ನೀವೆಲ್ಲ ನಾಳೆಯ ನಮ್ಮ ನಾಡಿನ ಭವ್ಯ ಪ್ರಜೆಗಳು. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಕ್ಲಾಸ್ನಲ್ಲಿ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಉತ್ತಮ ಮಾರ್ಕ್ಸ್ ತಗೊಂಡು ಪಾಸ್ ಮಾಡಿದ್ರೆ ಅದೇ ನೀವು ಮೇಷ್ಟ್ರುಗಳಿಗೆ ನಿಮ್ಮ ತಂದೆ ತಾಯಿಯರಿಗೆ ಕೊಡುವ ಉಡುಗೊರೆ. ಅವಳ ಮಾತುಗಳನ್ನು ಕೇಳುತ್ತಾ ಮಂತ್ರ ಮುಗ್ಧರಂತೆ ಕೇಳುತ್ತಿದ್ದ ವಿದ್ಯಾರ್ಥಿಗಳು ನೋಟ ಇದ್ದಕ್ಕಿದ್ದಂತೆ ಬಾಗಿಲಿನತ್ತ ತಿರುಗಿದೊಡನೆ ಎಲ್ಲರೂ ತಕ್ಷಣ ಎದ್ದು ನಿಂತ್ಕೊಂಡ್ರು. ಅವರಲ್ಲಿನ ದಿಢೀರ್ ವರ್ತನೆಗೆ ಕಾರಣ ತಿಳಿಯದೆ ಇಂದಿರಾ ಅವರ ನೋಟವನ್ನು ಅನುಸರಿಸಿ ಬಾಗಿಲಿನತ್ತ ತಿರುಗಿದರೆ ಪ್ರಿನ್ಸಿಪಲ್ ನಿಂತಿದ್ರು. ನಿಮ್ಮ ಮೇಡಮ್ ಹೇಳಿದ್ದು ಅರ್ಥವಾಯ್ತಾ? ಪ್ರಿನ್ಸಿಪಲ್ ಒಳಗೆ ಬಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳಿದರು. ನಿಮ್ಮಂಥ ಯುವಕರೇ ಈ ದೇಶದ ಭವಿಷ್ಯ. ಮೇಡಮ್ ಹೇಳಿದ್ದ ಹಾಗೆ ಈ ವಯಸ್ಸಿನಲ್ಲಿ ಹುಡುಗಾಟ ಇರಬೇಕು. ಅದಕ್ಕೆ ಒಂದು ಲಿಮಿಟ್ ಇದೆ. ಗಲಾಟೆ ಮಾಡೋದಕ್ಕೆ ಬೇರೆ ಜಾಗ ಇದೆ, ಕಾಲೇಜ್ನಲ್ಲ. ನೀವು ಪರೀಕ್ಷೆಯಲ್ಲಿ ಪಾಸ್ ಆದರೆ ತುಂಬ ಸಂತೋಷ. ಅಕಸ್ಮಾತ್ ಅವರ ಮಾತಿನ್ನೂ ಮುಗ್ದಿರಲಿಲ್ಲ. ಮೌನವಾಗಿ ಎದ್ದು ನಿಂತಿದ್ದ ಎಲ್ಲ ಹುಡುಗರು ಅವರ ಮಾತುಗಳನ್ನೇ ತದಕ್ಕೆ ಚಿತ್ತದಂತೆ ಕೇಳಿಸಿಕೊಳ್ಳುತ್ತಿದ್ದರೆ ಹಿಂದಿನ ಬೆಂಚಿನ ತುಂಟ ಹುಡುಗನೊಬ್ಬ, ಇವರು ಪುಢಾರಿ ರಾಜಕಾರಣಿಗಳ ಹಾಗೆ ಉದ್ದ ಭಾಷಣ ಬಿಗಿಯೋದಕ್ಕೆ ಶುರು ಮಾಡಿಬಿಟ್ರಲ್ಲಪ್ಪ, ಇನ್ನು ನಮ್ಮ ಪರಿಸ್ಥಿತಿ ಗೋವಿಂದ ಗೋವಿಂದ ಎಂದು ತಾನು ಪ್ರಿನ್ಸಿಪಲರಿಗೆ ಕಾಣಿಸಬಾರದು ಎನ್ನುವ ಉದ್ದೇಶದಿಂದ ಬೆನ್ನು ಬಗ್ಗಿಸಿ ನಿಂತು ಏರು ಧ್ವನಿಯಲ್ಲಿ ಹೇಳಿದ. ಇಂದಿರಾ ನೋಡುತ್ತಿರುವಂತೆಯೇ ವಿದ್ಯಾರ್ಥಿಗಳ ಮುಖದಲ್ಲಿ ಪಕ್ಕನೆ ನಗು ಚಿಮ್ಮಿ ಬಂತು. ಮುಖ ಹೊರಳಿಸಿ ಕಿಸಕ್ಕೆನ್ನು ನಕ್ಕರು. ಆದರೆ ಯಾರೊಬ್ಬರೋ ಜೋರಾಗಿ ನಗುವ ಧೈರ್ಯ ಮಾಡಲಿಲ್ಲ. ಅವನು ಯಾರೋ ಸ್ಟುಪಿಡ್ ಹೀಗೆ ಹೇಳಿದ್ದು? ಅವನನ್ನು ಎಳ್ಕೊಂಡು ಬಂದ್ರೋ ಇಲ್ಲಿಗೆ ತಲಹಟೆ ತಂದು. ಪ್ರಿನ್ಸಿಪಲರ ಮುಖ ಗಂಟಾಯಿತು. ದಾಪುಗಾಲು ಹಾಕುತ್ತಾ ಅವರ ಹಿಂದಿನ ಬೆಂಚಿನತ್ತ ಹೆಜ್ಜೆ ಹಾಕಿದಾಗ, ಸರ್, ಬೇಡ ಸರ್, ಒಂದು ನಿಮಿಷ ಈ ಕಡೆ ಬನ್ನಿ, ನಾನು ಈ ಹುಡುಗನ್ನ ನಿಧಾನವಾಗಿ ವಿಚಾರಿಸ್ತೀನಿ ಎನ್ನುತ್ತಾ ಇಂದಿರಾ ಅವರ ಹಿಂದೆಯೇ ಹೋದ್ಲು. ಮೇಡಮ್ ನೋಡಿ, ನೀವು ತುಂಬ ಮೈಲ್ಡ್ ಅನಿಸುತ್ತೆ. ಯಾರು ಗಲಾಟೆ ಮಾಡ್ತಾರೋ ಅವರ ಹೆಸರನ್ನು ಬರೆದುಕೊಡಿ. ಅಂತಹ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಪ್ರಿನ್ಸಿಪಲ್ ಹೇಳಿದರು. ಅವರ ಮುಖ ಕೋಪದಲ್ಲಿ ಕೆಂಪೇರಿತ್ತು. ಪಾಠದ ಕಡೆ ಗಮನ ಇದ್ದರೆ ಹೀಗೆ ಆಗೋದಿಲ್ಲ. ಕ್ಲಾಸ್ ರೂಮ್ನಲ್ಲಿ ತುಂಬ ಹೊತ್ತು ಹೀಗೆ ಕುತ್ಕೊಂಡಿದ್ರೆ ಅವರಿಗೂ ಬೇಜಾರಾಗತ್ತೆ. ಆದ್ದರಿಂದ ಆಟ ಆಡೋದಕ್ಕೆ ಅವರಿಗೆ 1 ಗಂಟೆ ಟೈಮ್ ಕೊಟ್ಟರೆ ಇಂತಹ ತುಂಟಾಟ ಮಾಡೋದಿಲ್ಲ ಅನಿಸುತ್ತೆ. ಪ್ಲೀಸ್ ಸರ್, ಹುಡುಗರ ಹಾಗೆ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ. ಇಂದಿರಾಳ ಮಾತುಗಳಲ್ಲಿ ವಿನಯವಿತ್ತು, ಆತ್ಮವಿಶ್ವಾಸವೂ ಇತ್ತು. ಕ್ಷಣ ಅಲ್ಲೇ ನಿಂತಿದ್ದ ನಂತರ ಬಾಗಿಲವರೆಗೂ ಹೋದ ಪ್ರಿನ್ಸಿಪಲ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳಿದರು. ನೀವು ಈಗ ಚಿಕ್ಕ ಮಕ್ಕಳಲ್ಲ, ಫೈನಲ್ ಇಯರ್ ಓದ್ತಾ ಇದ್ದೀರಿ. ಅದೇ ಈ ಇಂದಿರಾ ಮೇಡಮ್ ಇದ್ರಲ್ಲ, ಅವರು MA ಓದಿ ರ್ಯಾಂಕ್. ನಿಮಗೂ ಅವರಿಗೂ ವಯಸ್ಸಿನಲ್ಲಿ ಕೇವಲ 2 ಅಥವಾ 3 ವರ್ಷ ವ್ಯತ್ಯಾಸ ಅಷ್ಟೆ. ಮೇಡಮ್ ವರ್ತನೆಗೂ ಅವರಿಗೆ ಇರುವ ತಿಳುವಳಿಕೆಗೂ ನಿಮ್ಮ ಈ ವರ್ತನೆಗೂ ತಾಳೆ ಹಾಕ್ಕೊಂಡು ಜೀವನದಲ್ಲಿ ಅವರ ಹಾಗೆ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಆಗ ನಿಮ್ಮ ಈ ದುರ್ಗುಣವನ್ನು ಸ್ವಲ್ಪವಾದರೂ ಕಡಿಮೆಯಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.